ಏನಾರು ಮಾತಾಡ್ತೀಯ? ಏನು ಮಾತಾಡೋದೇನಿಲ್ಲ. ತೋಟದಾರಿ ಮಠಕ್ಕೆ ಫಸ್ಟ್ ಟೈಮ್ ಬಂದೇವಿ. ಸೊ ಬ್ಯೂಟಿಫುಲಿ ಮೇಂಟೈನ್ಡ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎವ್ರಿವನ್. ಅಂದಂಗೆ ನಿಮ್ಗೊಂದು ಸರ್ಪ್ರೈಸ್ ಐತೆ ಅಂತ ಹೇಳಿದ್ದೆ. ಸೊ ಆ ಸರ್ಪ್ರೈಸ್ ಏನು ಅನ್ನೋದು ನಾನು ನಿಮಗೆ ಶನಿವಾರ ಹೇಳ್ತೀನಿ. ಅದಕ್ಕಿಂತ ಮುಂಚೆ 55,000 ಸಬ್ಸ್ಕ್ರೈಬರ್ಸ್ ಆದ್ರಿ ಅಂತಂದ್ರೆ ಅವತ್ತನ ನಾನು ನಿಮ್ಗೆ ಡಿಸ್ಕ್ಲೋಸ್ ಮಾಡ್ತೀನಿ ಪಕ್ಕಾ. ಬ್ರೌನಿ ಕ್ಯಾಟ್ ರಾತ್ರಿ ಕೆತ್ತ ಬಜೆ ಮಾಡಿ ಅಂತಲ್ಲ. ಯಾಕೆ ಅಂತಾವ್ ಮಾಡ್ತೀವಿ ಹಲ್ಕಡ್ದಂದೆ? ಹಿಂಗೆ ಹಾಂ ಡೈನಿಂಗ್ ಟೇಬಲ್ ಮ್ಯಾಗ ದಿವಸ ಹರಿಯೋದನ ಹತ್ತೈತಿ. ನೋಡಿಲ್ಲೇ ಶೇ, ನೋಡಿಲ್ಲೇ ಬ್ರೌನಿ ಕ್ಯಾಟ್ ಬಿಸ್ಲಾಗ ಮಜಾ ಬರತೈತಿ. ಬಿಸ್ಲಾಗ ಮಸ್ತ್ ಕೂತದ. ನೋಡಕ್ ಕಾಲು ಬ್ಯಾಬಿಡಪ್ಪ ಕಡ್ದಿತ್ತು. ಹೆಂಗ್ ಬಿದ್ದತ್ ನೋಡ್ರಿ ಬಿಸ್ಲಾಗ ಮಸ್ತ್. ಬ್ರೌನಿ ಮಜಾ ಬರತ್ ಬಿಸ್ಲಾಗ. ಮುಕ್ತ ನೀನು ಸನ್ಬಾತ್ ಮಾಡ್ತೀಯ ನೋಡೋದ್ರಂಗ. ಕರೆ ನಿನಗೆ ಇಷ್ಟು ಜಾಗ ಬಾ ಕಡಿಮೆ, ಟೆರಸ್ ಮೇಲೆ ಹೋಗ್ಬೇಕು ನೀನು. ಖುಷಿ ಆಡಕ್ ಆಡ್ತಿ. ಕಾಲ್ ಕೊಟ್ಟಷ್ಟ ಆಡ್ತಿ, ಕೈ ಕೊಟ್ರೆ ಆಡಂಗಿಲ್ಲ. ಬ್ಯಾಡ ಈಗ ನಂಗೆ ಅಷ್ಟು ಮೂಡಿಲಿ ಚುರ್ಕೊಂತಾನೆ ಮಾಡಿದೆ. ಆಯ್ತು ಬಿಸಿ ಬಿಸಿ ನಾಷ್ಟ. ಚಾ ಮಾಡಿದ್ರೆ ಅತ್ತೆ ಹಾಕ್ರೆ ಅದು ಉಂಡಿ ಇದ್ವು ಅಂತ ಹಾಕೊಂಡಿದ್ದಿಲ್ಲ. ಈಗ ಉಂಡಿ ಹಾಕೊಂಡು ಚಾ ಹಾಕೊಂಡು ಕುಡಿತಾ ಇರೋಣ. ಹೋಗೋಣ. ಆಲ್ ಸೆಟ್, ರೆಡಿ ಟು ಗೋ. ಕಮ್. ಕಾರ್ ತೆಗೀತೆ ನಾ ಹೋಗಿ ಬಾ. ಹೋಯ್ ಬರ್ತೇವತ್ತೆ. ಆಶೀರ್ವಾದ ಮಾಡು. ಇಲ್ಲೇ ದೂರಿಂದ ಕಾಲು ಮುಗಿತೀನಿ. ಕೈ ಕಾಲು ಮುಟ್ಟದಂಗೆ ಕಾಲು ಮುಗಿದ್ನಿ. ಅಷ್ಟು ಪುರಿ ಇದೈತೆ ನನಗೆ. ಸೊ ಹಾಲಿಂದ ಬರೀ ಮುಂಜಾನೆ ಎದ್ದು ಕೂಡಲೇ ಇಟ್ಬಿಡ್ತೇವೆ. ಅವ 12:30 1ಕ್ಕೆ ಬರ್ತಾನೆ. ಕಾರ್ ವೈಟ್ ಕಾರ್. ಅಯ್ಯಪ್ಪ ವೈಟ್ ಕಾರ್ ತೆಗೆದು ಇದನ್ನು ತೆಗಿಬೇಕು. ಕೆಟ್ಟ ಬೇಜಾರು ನೋಡ್ರಿ. ಡಬಲ್ ಕೆಲಸ. ಇಲ್ಲೇ ಒಂದು ಸ್ವಲ್ಪ ಕ್ವಿಕ್ ಶಾಪಿಂಗ್. 3 ಕಾಜು ಬಾದಾಮ್ ಎಲ್ಲ ತೊಗೊಳೋದಿತ್ತು. ಯಾಕಂತ ಹೇಳ್ತೇನೆ. ಹೋಗೋಣ. ಹೋಗ್ಬೇಕಿಲ್ಲ. ಇವಾಗ ನಾವು ಎಲ್ಲಿ ಹೊಂಟೇವಪ್ಪ ಅಂದ್ರೆ ಇಲ್ಲಿ ಹೊಂಟೇವೆ. ನಿಮ್ಮ ಗದಗಿಗೆ ಬರ್ತಾ ಇದ್ದೀವಿ. ಯಾಕಂತ ಅಲ್ಲಿ ಹೋದ್ಮೇಲೆ ನಿಮ್ಗೆ ತಿಳಿಯುತ್ತೆ. 3ನೇ ಅಂತ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡೆ. ಅದು ಯಾಕಂತಲೂ ತಿಳಿತೈತಿ. ಗದಗ್ನಾಗೆಲ್ಲ ಸ್ಕಲ್ಪ್ಚರ್ಸ್ ಅದಾವ. 3 hours. ಯಪ್ಪ ಆಯ್ತು, ಫುಲ್ ಡೇ ಹೋತ್ ನಂದು ಇವತ್ತು. ಸ್ನೇಹಿತರೆ ಇವಾಗ ಧಾರವಾಡಕ್ಕೆ ಬಂದೇವಿ ಮತ್ತೆ. ಯಾಕಂದ್ರೆ ಗದಗ ಅಲ್ಲೇ ಹೈವೇ ಬೈಪಾಸಿಂದ ಗೊತ್ತಿಲ್ಲ. ಒಟ್ಟು ನಾನು ಭಾಳ ದಿನ ಆಯ್ತು ಹೋಗಿ. ಗದಗ 3-4 years ಆಯ್ತು, ಐಡಿಯಾ ಇಲ್ಲ. ಸೊ ಇವಾಗ ಹೋಗೋ ಮುಂದೆ ಹಿಂಗೆ ಹೋಗ್ತೇವಿ. ರೋಡ್ ಕರೆಕ್ಟ್ ಅನ್ಸ್ತಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಬರೋ ಮುಂದೆ ಬೈಪಾಸ್ಲೇ ಬರಕ್ಕೆ ಟ್ರೈ ಮಾಡ್ತೇವೆ. ಓಹೋ ಬ್ರೇಕ್ ಅಂತರೂ ಬೇಕಾ. ಅಲ್ಲಿ ನಮ್ಮ ಟ್ರ್ಯಾಕ್ಟರ್ ಮಾಮ ಒಬ್ಬರು ಫುಲ್ ತಿರ್ಬ್ಯಾಡ್ ಹಾಡಚ್ಕೊಂಟಾರ. ಮತ್ತು ಕಾಪಿ ರೈಟ್ ಬರಬಾರ್ದು ನಮಗೆ. ರಿಫ್ರೆಶ್ ಆದೆ. ಸೊ ಸ್ನೇಹಿತರೆ ಗದಗ ಆಲ್ಮೋಸ್ಟ್ ಬಂದೇವಿ. 27 ಕಿಲೋಮೀಟರ್ ಐತೆ. ರೋಡ್ ಅಗದಿ ಸ್ಮೂತ್ ಐತಿ. ಒಂದು 6 months 8 months ಕನ್ನೆ ನೋಡಕ್ಕೆ ಬಂದಾಗ ಫುಲ್ ಅನಾಹುತ ರೋಡ್ ನಡೆದಿತ್ತು ಅವಾಗ. ಬಟ್ ಇವಾಗ ರೋಡ್ ತುಂಬ ಸ್ಮೂತ್. ನೋಡ್ಬೋದು ನೀವು ಅಷ್ಟು ನೀಟ್ ಕಾಣತ್ತೆ ರೋಡ್. ಮಜಾ ಬರತ್ತೆ. ನಡುವೆ ಅದೇನೋ ಒಂದು 40 ಕಿಲೋಮೀಟರ್ ಸಿಕ್ತು ರೋಡ್. ಹೊರಸಿತ್ತು ಲಿಟ್ರಲಿ 20 ಸ್ಪೀಡು ದಾಟಕ್ಕೆ ಆಗೋತ್ತಾಗಿತ್ತು. ಹಾಯ್ ಫ್ರೆಂಡ್ಸ್, ಗದಗಕ್ಕೆ ಬರ್ತಾ ಇದ್ದೀವಿ. ಆಕಾಶ ನಾನು ಯಾಕೆ ಬರಾಕತ್ತೀವಿ? ಗದಗಿನ ಅಜ್ಜಾರ ಒಂದು ಆಶೀರ್ವಾದ ತಗೋಬೇಕಾಗಿತ್ತು. ಮದುವೆ ಆದ್ಮೇಲೆ ಆಕಾಶ ನಾನು ಹೋಗಿದ್ದಿಲ್ಲ. ಐಶೂನು ಕರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಆಕೆ ತವ್ರ ಮನೆಗೆ ಹೋಗ್ಯಾಳ. ಇದು ಆಷಾಢ ಮಾಸ ನೋಡ್ರಿ, ಹಾಗಾಗಿ ಹೋಗ್ಯಾಳ. ಈಗ ಗದಗಕ್ಕೆ ಹೋಗಿ ಪೂಜ್ಯರ ಒಂದು ಆಶೀರ್ವಾದ ತೆಗೆದುಕೊಂಡು ಬರ್ತೀವಿ. ತುಂಬ ಸುಂದರವಾದ ಭಾಳ ಚಂದ ಐತೆ ನೋಡ್ರಿ ಗದಗ. ಒಂದು
ಸಾಂಸ್ಕೃತಿಕ ನೆಲೆಗಟ್ಟನ್ನು ಹೊಂದಿದಂಥದ್ದು, ವಚನ ಸಾಹಿತ್ಯ, ಮಠಮಾನ್ಯಗಳ ಒಂದು ಸಾಹಿತ್ಯ ಸಂಸ್ಕೃತಿಯನ್ನ ಹೊಂದಿದಂಥ ಗದಗು ನನಗರ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಬಹಳ ಲೈಕ್ ಆಗ್ತೈತಿ. ಹಾಗಿದ್ರೆ ನೋಡೋಣ ಮಠದಾಗ ಏನೇನು ಆಗ್ತೈತಿ, ಅಲ್ಲಿವರೆಗೆ ನೋಡ್ತಾ ಇದೀವಿ. ಅದನ್ನ ಅಂದ ನಮ್ಗೆ ಲಾಸ್ಟ್ ಟೈಮ್ ನಾವು ಹುಬ್ಳಿ ರೈಲ್ವೆ ಸ್ಟೇಷನಿಂದ ಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಇಂಟೆನ್ಸ್ ಬಿಟ್ಟದೆ, ಆಮೇಲೆ ಚಲೋ ನೋಡಿದ್ದೆ. ಈಗ ಅದು ಸ್ವಲ್ಪ ಗೊತ್ತಾಗಲಿಲ್ಲ, ಇಲ್ಲಿ ಬರ್ತೀನಿ ಇನ್ನೊಂದು 10 ಕಿಲೋಮೀಟರ್ ಇಲ್ಲ ಮಾತಾಡಿಲ್ಲ ಈಗ Oh no! ಈ ಕಡೆ ಅದಲ್ಲ ಈಗ ಮುಂದಿನ ತಗೋ ಚಲೋ ಬರ್ತದೆ. ಡಂಬಳ ಮಠ ಗದಗಿಗೆ ಬಂದೇವಿ. ವಿಶೇಷವಾದಂಥ ಒಂದು ಅನುಭವ ನಮಗೆ ಇಲ್ಲಿ ಫೀಲ್ ಆಗತ್ತದ ನೋಡ್ರಿ. ಹಿಂದೂ ಯಾರ್ದೋ ಮದುವೆ ಇದ್ದಾಗ ಇಲ್ಲಿ ಬಂದಿದ್ದೀವಿ ರೀ ಮಠಕ್ಕೆ. ಬಟ್ ಈಗ ನಮ್ಮ ನಾಗನೂರು ಮಠದ ಪೂಜ್ಯ ಸಿದ್ದರಾಮ ಸ್ವಾಮೀಜಿಯವ್ರು ಬಂದ ಮೇಲೆ ಫಸ್ಟ್ ಟೈಮ್ ಈ ನಾಗನೂರು ಮಠಕ್ಕೆ ಬರಾಕತ್ತೇವಿ. ಹೌದು, ಒಳಗೆ ಹೆಂಗೆ ಹೋಗೋದು ಕರೆ? ಹೌದು, ಇದ ಮಠ. ಕಲ್ಯಾಣ ಮಂಟಪ ಇದೆ. ತೋಂಟದಾರ್ಯ ಮಠಕ್ಕೆ ಬಂದೇವಿ. ಏನಾರ ಮಾತಾಡ್ತೀಯ? ಇಲ್ಲಿ ಮಾತಾಡೋದೇನಿಲ್ಲ. ತೋಟದಾರೆ ಮಠ ಫಸ್ಟ್ ಬಂದಿದೆ. ಸೊ ಬ್ಯೂಟಿಫುಲಿ ಮೇಂಟೈನ್. ಯಾವ ಮಠ ಇದು? ಮಠ ಡಂಬಳ ಮಠ. ಫಸ್ಟ್ ಟೈಮ್ ಬಂದೇವಿ. ಮಸ್ತ್ ಐತಿ, ಅಂದ್ರೆ ಪಿಕ್ನಿಕ್ ಸ್ಪಾಟ್ ಆದಂಗೆ ಆಗ್ತದೆ. ನಮಸ್ಕಾರ ಮಾಡಿಲ್ಲ. ಬಸವಣ್ಣವ್ರ ಮೂರ್ತಿ ಎಲ್ಲ ಐತಿ. ಆಮೇಲೆ ಮತ್ತೇನೇನದು. ಸೊ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಕ್ಕೆ ಬಂದೇವಿ. ಅಲ್ಲೇ ಅಜ್ಜಾರನ್ನ ಭೇಟಿಯಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಮಾತಾಡಿ ಕಾಲು ಮುಗಿದು ಆಶೀರ್ವಾದ ತೊಗೊಂಡು ಇದು ಟೂರಿಸ್ಟ್ ಸ್ಪಾಟ್ ಆದಂಗೆ ಸ್ವಲ್ಪ ಆಗೈತೆ ನೋಡ್ರಿ. ಯಾಕೋ ತುಂಬ ಚೆನ್ನಾಗಿ ಅಲ್ಲೆಲ್ಲರೂ ವಿಡಿಯೋಸು ಫೋಟೋಸ್ ಎಲ್ಲ ತೊಗೋತಾ ಇದ್ರು. ತುಂಬ ಖುಷಿ ಆಯಿತು ಎಲ್ಲ ನೋಡಿ. ಸೊ ಇವಾಗ ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ತೋರಿಸ್ತೇನೆ ನಿಮ್ಮ ಪ್ರಸಾದನಾಗ ಏನಿತ್ತು ಅಂತ ಹೇಳಿ. ಪ್ರಸಾದ ಎಷ್ಟು ಚೆನ್ನಾಗಿ ಚಪಾತಿ,
ಚಟ್ನಿ, ಕಾಳಿನ ಪಲ್ಯ. ಹೌದಲ್ಲ, ಬದ್ನಿಕಾಯಿ ಪಲ್ಯ ಇತ್ತಲ್ಲ ಹೊರಗೆ, ಕೇಳೋಣ ನಾನು. ಬೇಡ್ನಿಕಾಯಿ ಪಲ್ಯ, ಬೆಂಡಿ ಅಲ್ಲ ಬದ್ನಿ. ಸೊ ಎಷ್ಟು ಇಂಥಲ್ಲೆಲ್ಲ ಬಂದರೆ ಎಷ್ಟು ಶಾಂತ ಅನಿಸುತ್ತೆ ನೋಡ್ರಿ ಮನಸ್ಸಿಗೆ. ತೋಂಟದಾರ್ಯ ಮಠಕ್ಕೆ ಬಂದೇವಿ. ಡಾರ್ಕ್ ಸರ್ಕಲ್ಸ್ ಇಗ್ನೋರ್ ಮಾಡಿರಿ, ಯಾಕಂತಂದ್ರೆ ಒಂದು 2-3 ದಿವಸ ನಿದ್ದೆ ಆಗಲಿಲ್ಲ ಸರಿಯಾಗಿ ಅಂದ್ರೆ ಹಿಂಗೆ ಆಗ್ಬಿಡ್ತೈತೆ. ಗದಗ್ನಾಗ ಅದೇವಿ ಇವಾಗ. ಸೊ ಮಮ್ಮಿ ನಾನು ಇಬ್ಬರು ಬಂದೇವಿ. ತುಂಬ ಸುಂದರವಾಗೈತೆ ಮಠ. ನಿಮಗೆಲ್ಲ ನೋಡ್ಕೊಂಬಂದ್ರಿ ಅನ್ಕೋತೀನಿ, ಯಾಕಂದ್ರೆ ಅದಾದ್ಮೇಲೆ ಈ ವಿಡಿಯೋ ಮಾಡತ್ತೀನಿ. ಸೊ ಅದೇ ಬಂದು ಕಾಲು ಮುಗಿದು ಆಶೀರ್ವಾದ ತೊಗೊಂಡು ಹೋಗೋಣಂತ. ಆಮೇಲೆ ಗದಗ್ಗೂ ನಾವು ಅವಾಗ ಕಾಲೇಜ್ನಾಗ ಇದ್ದ KLE ಕಾಲೇಜಿಗೆ ಫೆಸ್ಟಿಗೆ ಬಂದಿದ್ದೆ. ಸೊ ಹಳೆ ಮೆಮರೀಸ್ ಎಲ್ಲ ನೆನಪಾಗೋದು ಖುಷಿ ಆಗುತ್ತೆ. ಆಮೇಲೆ ಗದಗು ನಮ್ಗೆ ಇನ್ನೊಂದು ರೀತಿಯಿಂದ ಕ್ಲೋಸ್, ಯಾಕಂದ್ರೆ ನಮ್ಮ ಡಾಕ್ಟರ್ ಮಾಮನ ಬೆಸ್ಟ್ ಫ್ರೆಂಡ್ ಒಬ್ರು ಜಕ್ಕನಗೌಡರು ಅಂತಾರೆ, ಅವರು ಗದಗ್ನಾಗ ಇರ್ತಾರೆ. ಸೊ ಹಿಂಗಾಗಿ ಸ್ವಲ್ಪ ಗದಗ್ ಜೊತೆನೂ ಒಂದು ಸ್ವಲ್ಪ ಟಚ್ ಐತೆ. ಒಂದು 2 ಸತಿ ಕನ್ಯಾ ನೋಡಕ್ಕೂ ಬಂದಿದ್ವಿ. ಕಾಸತಮ್ಮ HDMC ಕಮಿಷನ್ ಅದಕ್ಕೆ ಇವ್ ನಮ್ ಕಾಸು ತಮ್ಮನ ಆಗ್ಬೇಕ್ರಿ. ಬಹಳ ಮೆರಿಟೋರಿಯಸ್ ಹ್ಯಾಂಡ್, ಬಹಳ ಇಂಟೆಲಿಜೆಂಟ್, ISP ಕ್ಯಾಂಡಿಡೇಟ್ ಆಕ್ಚುಲಿ. ಬೆಂಗಳೂರು ಧ್ಯಾನವಾದ 9:27. ಸೊ ಸ್ನೇಹಿತರೆ, ಇನ್ ದ ಸ್ಟ್ರೀಟ್ಸ್ ಆಫ್ ಗದಗ್. ಆಮೇಲೆ ಅದು ಇದು ತಗೊಂಬಿ, ಅದು ಚಂದ ಇತ್ತು ನೋಡೋದು. ಹೌದಲ್ಲ, ಅದೇನೋ ಅಲ್ಲಿ ವಿಧಾನಸೌಧ ಇದ್ದಂಗೆ ಇತ್ತಲ್ಲ ಅದು. ಇದ್ರಾಗ ತಗೋಬೇಕಲ್ಲ, ನಂದ್ರಾಗ ತಗೋ, ನಿಂದ್ರ ಬೇಡ. ಬಹಳ ಸುಂದರವಾದಂತಹ ಒಂದು ಗದಗಿನ ಒಂದು ಕೆರೆ ಇದು. ಇಲ್ಲಿ ಒಂದು ಬಸವಣ್ಣನವರ ಒಂದು ಮೂರ್ತಿಯನ್ನ ಒಂದು ಪ್ರತಿಷ್ಠಾಪನೆ ಮಾಡ್ಯಾರ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀವು ಲೈವ್ ಬಂದ್ರಿ ಅಂತಂದ್ರೆ ಅದು ಇನ್ನೂ ಬಹಳ ಅಟ್ರಾಕ್ಟಿವ್ ಆಗಿ ಕಾಣ್ತತಿ. ಒಂದು ಕೆರೆಯ ಮಧ್ಯದಲ್ಲಿ ಏನು ಮಾಡ್ಯಾರ ಹೇಳ್ರಿ, ಬಸವಣ್ಣವ್ರ ಮೂರ್ತಿ ಇಟ್ಟಾರ. ಖಂಡಿತವಾಗಿಯೂ ದ ಮೋಸ್ಟ್ ಫ್ಯಾಸಿನೇಟಿಂಗ್ ಸೀನ್ ಅಂತ ಹೇಳ್ಬೋದು. ಗದಗಿನ ಸಿಟಿ ಸ್ಕ್ವೇರ್ ಹತ್ರ ನಿಂತೇವಿ. ಟ್ರಾಫಿಕ್ಕು ಇದೆ. ಮೋಡ ಕವಿದ ವಾತಾವರಣ ಅಂತಾರಲ್ಲ, ಹಾಗೆ ಮಾಡಾಗೈತಿ. ಯಾಕೋ ಟ್ರಾಫಿಕ್ಕು ದೊಡ್ಡದಿತ್ತು. ಇರಲಿ, ಒಂದೊಂದ್ಸಲ ಗಾಡಿ ಭಾಳ ಇರ್ತಾವೇನೋ ಗೊತ್ತಿಲ್ಲ. ಗದಗಿನ ಒಂದು ಮಾರ್ಕೆಟ್ ನೋಡಕ್ಕೆ ನಮಗೊಂದು ಅವಕಾಶ ಸಿಗ್ತೀವಂತ ಶೇಕ್ ಆಗಕತ್ತೈತಿ. ಇಲ್ಲಿ ಇರಲಿ ಅಲ್ಲ ಅಂದರೂ ನಮ್ಮ ಜಾನ್ ಕೀಟ್ಸ್ ಆಂಗ್ಲ ಕವಿ ಒಂದು ಕಡೆ ಹೇಳ್ತಾನೆ, ಅ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಯಾವುದು ಬಹಳ ಸೌಂದರ್ಯದಿಂದ ಕೂಡಿರ್ತೈತೋ, ಸುಂದರ ಇರ್ತೈತೋ, ಅದರಿಂದ ಮನೋರಂಜನೆ, ಖುಷಿ, ಸಮಾಧಾನ, ಶಾಂತಿ ಕೂಡ ಸಿಗ್ತೈತೆ ಅಂತ ಹೇಳ್ತಾರೆ. ಇಲ್ಲಿ ಬಂತು ನೋಡ್ರಿ ಅದು ಎಕ್ಸಾಕ್ಟ್ಲಿ ಏನು ಬಿಲ್ಡಿಂಗು ಅಂತ ಗೊತ್ತಾಗವಲ್ಲ ತಮಗೆ. ಬಟ್ ಚಂದ ಅನ್ನಿಸ್ತು. ಬಹುಶಃ ಕೋರ್ಟ್ ಇರ್ಬೋದೇನೋ ಅಂತ ಅನ್ಕೊಂಡೀನಿ. ಕೆಂಪು ಬಣ್ಣದ್ದು ವೈಟ್ ಇತ್ತು. ನೋ ದಿಸ್ ಓನ್ಲಿ. ಹಿಡಿಯಕ್ಕಾಗಂತು. ಇದಲ್ಲನ ವೈಟ್ ಇತ್ತು, ಪೂರ್ತಿ ಪ್ಯಾಲೇಸ್ ಕಾಣುತ್ತೆ. ಜಿಲ್ಲಾ ಇಲ್ಲಿ ಬಂತು ನೋಡ್ರಿ. ಯಾವುದು ಇದು ಏನು ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ಸ್ ಎಕ್ಸ್ಕ್ವಿಸಿಟ್. ಏನೋ ಒಂದು ಹಿಂಗೆ ಐತೆ ಅನ್ನೋದು ಒಂದು ಖುಷಿ ಆಯ್ತು ನೋಡಿ. ಭಾಳ ಖುಷಿ ಆಯ್ತಂತ ಅವಾಗ, ನಮಗೂ ಖುಷಿ ಆಯ್ತು ನೋಡ್ರಿ. ಸೊ ಕ್ಯೂಟ್. ಇದು ಜಿಲ್ಲಾ ಆಡಳಿತ ಭವನ. ಸೊ ಇವಾಗ ಇಲ್ಲಿ ಹುಬ್ಳಿಗೆ ಬಂದ್ವಿ. ತುಂಬಾ ಸುಸ್ತಾಗೈತೆ ನನಗೆ. ನೋಡೋಣ ಇಲ್ಲಿ ಎಲ್ಲಾದರೂ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ. ಮಮ್ಮಿಗೆ ಬಿಗ್ ಬ್ರೆಡ್ ಅಂದ್ರೆ ತುಂಬ ಇಷ್ಟ, ಅಲ್ಲೇ ಒಂದು ಸ್ಟಾಪ್ ಹೊಡಿಯೋಣಂತ. ಮಮ್ಮಿ ಹೋಗ್ಯಾರಲ್ಲೇ ಬಿಗ್ ಮಿಶ್ರ. ನನಗಂತೂ ಭಯಂಕರ ಸುಸ್ತಾಗೈತೆ. ಗಾಡಿನಾಗ ಗಿಡಕ್ಕೆ ಮನಸ್ಸಿಲ್ಲ. 2 ಮಿನಿಟ್ನಾಗ ಬರ್ತೇನೆ ಅಂತ ಹೋಗ್ಯಾರ. ನೋಡೋಣ ಎಷ್ಟೊತ್ತು ಮಾಡ್ತಾರೆ. ಅವ್ವ, ನಂಗಂತೂ ಏನೂ ಎನರ್ಜಿ ಉಳಿದಿಲ್ಲ. ಇನ್ನೂ 77 ಕಿಲೋಮೀಟರ್ಸ್ ಐತಿ. ತಾಕತ್ತಂತೂ ಏನೂ ಉಳಿದಿಲ್ಲ. ಯಾಕಂದ್ರೆ ನಿನ್ನೆ ಸರಿಯಾಗಿ ನಿದ್ದೆ ಆಗಿದ್ದಿಲ್ಲ ನನಗೆ. ಏನು ಮಮ್ಮಿ ಒಟ್ಟು
ಆಲ್ಮೋಸ್ಟ್ ನಿದ್ದೆ ಆಗದ 300-400 ಕಿಲೋಮೀಟರ್ ಡ್ರೈವಿಂಗ್ ಆಯ್ತು ನೋಡ್ರಿ. ಬರ್ಗರ್ ತಂದೆ ಅಂದ್ಬಿಟ್ಟು ಒಬ್ಬರ ತಿನ್ನತ್ತಾರ, ಮತ್ತು ಕರಾಪರ ಅಂತ ಆವಾಜ್ ಮಾಡ್ಕೊಂಡು ತಿನ್ನತ್ತಾರ. ಸೌತೆಕಾಯಿ ನಂಗೆ ನೋಡಿದ್ರೆ ಫುಲ್ ಸುಸ್ತಾಗೈತೆ ಮೊದಲು. ನಿನ್ನ ಬರ್ಗರ್ ಅದಾತು ಇಲ್ಲಿ ಧಾರವಾಡ ದಾಟಿಲ್ಲ, ಹೈವೇ ಕಡೆ ನಿಂತೆ ಗಾಡಿ ಹೊಡೋಕೆ ಶಕ್ತಿ ಇಲ್ಲ. ಅಂದರೂ ಹೊಡಿಬೇಕು, ಏನು ಮಾಡೋಕೆ ಬರಂಗಿಲ್ಲ ನನಗೆ. ಆಪ್ಷನ್ ಅಂತೂ ಇಲ್ಲ. ಮನೆಗೆ ಹೋಗಿ ಮತ್ತು ಲಾಗ್ ಎಡಿಟ್ ಮಾಡ್ಬೇಕು. ಯಾವ ಪಪ್ಪ ನಿಂತಾರಂತೆಲ್ಲೋ ಗದಗಿಂದ ಹೊಂಟೇವಿ. ಪಪ್ಪ ಇವಾಗ ಮತ್ತೆ ಬಸ್ಲೇ ಹೊಂಟಾರ. ಸೊ ಎಲ್ಲರ ಕಾಣತಾರನೆ. ಇದೇ ಪೆಟ್ರೋಲ್ ಪಂಪ್, ಇಲ್ಲೇ ಇರ್ಬೇಕಾಗಿತ್ತು ಅವ್ರು. ದಾಟಿ ಬಂದ್ವ ನೋಡುವ. ಇಲ್ಲೇ ನಿಂತಾರ ಪಪ್ಪ. ಕ್ಯಾಮ್ರಾನೇ ಕಾಣವಲ್ರಿ, ಖರೆ ಕಾಣ್ತಾರ ಈಗ. ಅಲ್ಲಿ ನಿಂತಾರ ನೋಡ್ರಿ. ಹಾ ಅವರ ವೈಟ್ ಅಂಗಿ ಅವ್ರ. ಹಾ ಅವರ ಹಾ ಅವರ ಇವರ ನೋಡ್ರಿ. ಇವರ ಹತ್ರ ಲೈಕ್ ಸ್ಕೂಲ್ ಬಾಯ್. ಲಾಕ್ ಆತಲ್ಲ, ನೀವು ಹಂಗೆ ತೆಗಿಯೋದಿರಂಗೆ ಹೇಳೋದು. ನಾ ತೆಗಿಯೋ ಮುಂದೆ ನೀವು ಅಲ್ಲಿ ಒತ್ತಿಗೆ ಬಿಟ್ರಿ ಅಂದ್ರೆ ಲಾಕ್ ಆಗಿಬಿಡ್ತದ ಪೂರ್ತಿ. Why are you so late, sir? ಹೋಗೋಣ. ಸ್ಯಾನಿಟೈಸರ್ ಇದ್ದಾರೆ. ಸಾಕನಿಸುತ್ತೆ. ಬನ್ನಿ ಸ್ನೇಹಿತರೆ, ಒಂದೆರಡು ಕಾಮೆಂಟ್ಸ್ ಅಥವಾ ಲಕ್ಕಿ ಕಾಮೆಂಟ್ಸ್ ನೋಡ್ಕೊಂಬರ್ರಿ. ನಮ್ಮ ಸಾತ್ವಿಕ್ ಅವ್ರು ಹೇಳ್ತಾರೆ, ಅಣ್ಣ ನೀವು ಈಗಲೇ ಬಿಗ್ ಬಾಸ್ಗೆ ಹೋದ್ರಿ ಅಂದರೆ ಬೇಗ ಬರ್ತೀರಾ, ಯಾಕಂದರೆ ನೀವು ಐಶೂನ ಮಿಸ್ ಮಾಡಿಕೊಂಡು ನೀವು ಇರೋಕ್ಕಾಗಲ್ಲ, ಮೇ ಬಿ ಅದಕ್ಕೆ. ಜಸ್ಟ್ ಕಿಡಿಂಗ್ ಯು ಅಣ್ಣ ಅಂತ ಇದ್ದಾರೆ. ಡೋಂಟ್ ಫೀಲ್ ಬ್ಯಾಡ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಗೋ, ಡೆಫಿನೆಟ್ಲಿ ವಿ ವಿಲ್ ಎಂಜಾಯ್ all the episodes with you only. Actually I don't watch Big Boss. If you come to Big Boss I will never miss the watch ಅಂತ ಇದ್ದಾರೆ. ಆಲ್ ದ ಬೆಸ್ಟ್ ಅಣ್ಣ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕ್ ಅವರೇ. ಇನ್ನೊಂದು ನಿಮ್ಗೇನೋ ಹೇಳಿದೆ, ನಾನು ಸ್ಯಾಟರ್ಡೇ ಒಂದು ಸರ್ಪ್ರೈಸ್ ಕೊಡಾಕ್ತೇನೆ ಅಂತೇಳಿ. ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಬಿಗ್ ಬಾಸ್ ಅನ್ನ. ಸೊ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನಿರ್ಬೋದು ನಿಮ್ಮ ಸ್ಯಾಟರ್ಡೇ ಸರ್ಪ್ರೈಸ್ ಅಂತ ಹೇಳ್ತಾ. ಸೊ ನಮ್ಮ ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಶಿಲ್ಪಾ ಅವ್ರು ಹೇಳ್ತಾರೆ, ಸೂಪರ್ ವಿಡಿಯೋ, ಅವರ್ ವೋಟ್ will be for you only in Big Boss. We are happy to see you, happy waiting for next week's surprise. Hope it will be making everyone happy ಅಂತ ಇದ್ದಾರೆ ಶಿಲ್ಪಾ ಅವರು. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅವರೇ. ಖಂಡಿತ ನೀವೆಲ್ಲರೂ ಖುಷಿ ಆಗ್ತೀರಾ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಯಾರ್ಯಾರು ಹುಟ್ಟುಹಬ್ಬ ಐತೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಬರ್ತ್ಡೇ, ಯಾರ್ಯಾರು ಆ್ಯನಿವರ್ಸರಿ ಐತೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಹೊಸ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು. ದೇವರು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಈ ಜಗತ್ತಿನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ